ಜಮೀರ್ ಆಪ್ತನನ್ನು ಇನ್ನು ಮುಂದೆ ಯಾರೂ ಕೂಡ ಮುಟ್ಟೋ ಹಾಗಿಲ್ಲ. ಆ ರೀತಿಯಾದಂತಹ ಒಂದು ಆದೇಶ ಬಂದಿದೆ. ಜಮೀರ್ ಆಪ್ತ ಆಗಿರುವಂತಹ ಸರ್ಫರಾಜ್ ಖಾನ್ ಏನಿದ್ದಾರೆ ಅವರನ್ನು ಯಾರೂ ಕೂಡ ಇನ್ನು ಮುಂದೆ ಮುಟ್ಟೋ ಹಾಕಿಲ್ಲ. ತುಂಬ ಆಪ್ತರಾಗಿದ್ದರು ಇವರ ವಿಚಾರವಾಗಿ. ಈಗ ಕೋರ್ಟ್ ಆದೇಶ ಬಂದಿದೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತನಿಗೆ ಇನ್ಮೇಲೆ ಸ್ವಲ್ಪ ಭಯ ಕಡಿಮೆ ಆದಂತೆ ಕಾಣ್ತಾ ಇದೆ. ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಏನಿದ್ದಾರೆ ಅವರನ್ನು ಯಾರೂ ಕೂಡ ಇನ್ನು ಮುಂದೆ ಟಚ್ ಮಾಡೋ ಹೋಗಿಲ್ಲ ಕಾನೂನು ರೀತಿಯಲ್ಲಿ. ಸರ್ಫರಾಜ್ ಖಾನ್ ವಿರುದ್ಧದ ತನಿಖೆಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಬಂದಿದೆ. ಈಗ ಕೋಟಿ ಕೋಟಿ ಆದಾಯವನ್ನು ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದ ಕೇಸ್ನಲ್ಲಿ ಲಾಕ್ ಆಗಿದ್ದ ಜಮೀರ್ ಆಪ್ತ ಈ ಸಂಬಂಧ ಸರ್ಫರಾಜ್ ಖಾನ್ ಕೋರ್ಟ್ಗೆ ನುಗ್ಗಿ ತಲಾಶ್ ಮಾಡಿದ್ರು ಲೋಕಾಯುಕ್ತಾಧಿಕಾರಿಗಳು. ಲೋಕ ದಾಳಿ ಬಳಿಕ ಸರ್ಫರಾಜ್ ಖಾನ್ ವಿರುದ್ಧ FIR ದಾಖಲಿಸಿದ್ರು. ಲೋಕಾಯುಕ್ತ ಅಧಿಕಾರಿಗಳೆಲ್ಲವನ್ನು ಕೂಡ ನೋಡಿ FIR ಹಾಗೂ ಅಧೀನ ನ್ಯಾಯಾಲಯ ವಿಚಾರಣೆ ರದ್ದು ಮಾಡಿದೆ. ಅದನ್ನು ಕೋರಿ ಅರ್ಜಿ ಹಾಕಿದೆ. ಈಗ ಅದನ್ನು ಓಕೆ ಅಂತ ಹೇಳಿ ಒಪ್ಕೊಂಡಿದೆ. ಸರ್ಫರಾಜ್ ಖಾನ್ ಅರ್ಜಿಯನ್ನು ಪರಿಗಣಿಸಿದೆ. ಮಧ್ಯಂತರ ತಡೆ ನೀಡಿದ ಹೈಕೋರ್ಟ್. ಈಗ ಸರ್ಫರಾಜ್ ಖಾನ್ ವಿರುದ್ಧ ಲೋಕಾಯುಕ್ತ ಪೊಲೀಸ್ ಸದ್ಯಕ್ಕೆ ತನಿಖೆ ನಡೆಸೋ ಹಾಗಿಲ್ಲ. ಇದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ. ಅಕ್ರಮ ಆಸ್ತಿಯ ಗಳಿಕೆ ಅಥವಾ ಆದಾಯವನ್ನು ಮೀರಿದಂತಹ ಗಳಿಕೆ, ಆಸ್ತಿ ಗಳಿಕೆ ಏನಿತ್ತು ಆ ವಿಚಾರವಾಗಿ ಸಂಕಷ್ಟ ಎದುರಾಗಿತ್ತು. ಲೋಕಾಯುಕ್ತರು ದಾಳಿ ಕೂಡ ನಡೆಸಿದ್ರು. ಆಮೇಲೆ ಅವ್ರ ಮೇಲೆ ಕೇಸ್ ಕೂಡ ಆಗಿತ್ತು. ಇದೇ ವಿಚಾರದ ಬಗ್ಗೆ ಜಮೀರ್ ಆಪ್ತ ಕಾರ್ಯದರ್ಶಿಗೆ ಸ್ವಲ್ಪ ಸಂಕಷ್ಟ ಎದುರಾಗಿತ್ತು. ಆದರೆ ಈಗ ಅದರಿಂದ ಮುಕ್ತಿ ಸಿಕ್ಕಂತೆ ಕಾಣ್ತಾ ಇದೆ. ಹೈಕೋರ್ಟ್ನಿಂದ ಸ್ಟೇ ಬಂದಿದೆ. ಅರ್ಜಿಯನ್ನು ಹಾಕಿರ್ತಾರೆ ಅವರು. ಕೋಟಿ ಕೋಟಿ ಆಸ್ತಿ ಇರುತ್ತೆ ಇವರಿದ್ರ. ಅದು ಆದಾಯಕ್ಕೂ ಮೀರಿದ ಆಸ್ತಿ ಆಗಿತ್ತು. ಅದೇ ಕೇಸ್ನಲ್ಲಿ ಲಾಕ್ ಆಗಿರ್ತಾರೆ. ಈತನ ಕೋರ್ಟ್ಗೆ ನುಗ್ಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿಯ ವೇಳೆ ಏನೇನು ಡಾಕ್ಯುಮೆಂಟ್ಸ್ ಸಿಕ್ಕಿತ್ತು, ಆ ಆಸ್ತಿಗೆ ತಮ್ಮಂತಹ ವಿಚಾರಗಳು ಎಲ್ಲವೂ ಕೂಡ ಗೊತ್ತಾಗಿತ್ತು. ಅದಾದಮೇಲೆ ನೋಡಿ ಇವರ ವಿರುದ್ಧ FIR ಕೂಡ ಹಾಕಿರ್ತಾರೆ ಅಧಿಕಾರಿಗಳು. ಇವರು ಈ ರೀತಿಯಾಗಿ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅಂತ. FIR ಹಾಗೂ ಅಧೀನ ನ್ಯಾಯಾಲಯ ಏನಿದೆ ವಿಚಾರಣೆಯನ್ನು ನಡೆಸುತ್ತೆ ಇದನ್ನು. ಆಮೇಲೆ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಮಾಡಿ ಅಂತ ಹೇಳಿ ರದ್ದು ಮಾಡಿ ಈ ಒಂದು ಕೇಸ್ ಏನಿದೆ ನಾನು ಸರಿಯಾದ ರೀತಿಯಲ್ಲಿ ಇದನ್ನಂತ ಅರ್ಜಿಯನ್ನು ಸರ್ಫರಾಜ್ ಖಾನ್ ಹಾಕಿರ್ತಾರೆ. ಕೋರ್ಟ್ ಎಲ್ಲವನ್ನು ಕೂಡ ವಿಚಾರಣೆ ನಡೆಸಿ ಒಂದು ತೀರ್ಮಾನ ತಗೊಂಡಿದೆ, ಸ್ಟೇ ತಂದಿದೆ. ಈಗ ಇದಕ್ಕೆ ಸರ್ಫರಾಜ್ ಖಾನ್ ಏನಿದ್ದಾರೆ ಅವರು ಹಾಕಿದಂತಹ ಅರ್ಜಿಯನ್ನು ಪರಿಗಣಿಸಿದೆ, ಒಪ್ಕೊಳ್ತಾ ಇದೆ ಕೋರ್ಟ್. ಈಗ ಆಯಿತು ಓಕೆ ಅಂತ ಹೇಳಿ ಅದಕ್ಕೆ ತಡೆ ನೀಡಿದೆ. ಸರ್ಫರಾಜ್ ಖಾನ್ ವಿರುದ್ಧದ ಲೋಕಾಯುಕ್ತ ಪೊಲೀಸರು ಏನು ಸಲ್ಲಿಸಿದ್ರಲ್ಲ ಒಂದು ವರದಿ ಮತ್ತು ಕೇಸ್ ಹಾಕಿರೋದು ಸದ್ಯಕ್ಕೆ ತನಿಖೆಯನ್ನು ಏನೂ ಕೂಡ ಮಾಡೋ ಹಾಗಿಲ್ಲ. ನೀವು ಹಂಗೆ ತಟಸ್ಥವಾಗಿರಿ, ಸುಮ್ಮನೆ ಇರಿ ಈ ವಿಚಾರದಲ್ಲಿ ಅಂತ ಕೋರ್ಟ್ ಹೇಳ್ತಾ ಇದೆ. ಜಮೀರ್ ಆಪ್ತನಿಗೆ ಇದ್ದಂತಹ ಸಂಕಷ್ಟ ದೂರವಾದಂತೆ ಕಾಣ್ತಾ ಇದೆ. ತನಿಖೆನೇ ಮಾಡೋಂಗಿಲ್ಲ ಅಂದರೆ ಇನ್ಯಾಕೆ ಯೋಚನೆ ಮಾಡಬೇಕು ಈ ಕೇಸ್ನಲ್ಲಿ. ಹೀಗಾಗಿ ಅವರಿಗೆ ರಿಲೀಫ್ ಸಿಕ್ಕಿದೆ ಈ ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.